ಬಿಜೆಪಿಯ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತ ರತ್ನ ಪ್ರದಾನ ಮಾಡಿದ್ದಾರೆ. ಸ್ವತಃ ಅವರ ನಿವಾಸಕ್ಕೆ ತೆರಳಿ ರಾಷ್ಟ್ರಪತಿ ಅವರು ಅಡ್ವಾಣಿ ಅವರ ಕೊಳ್ಳಿಗೆ ಭಾರತ ರತ್ನ ಪುರಸ್ಕಾರವನ್ನ ಮಾಡಿರುವಂತದ್ದು. ಏಕೆಂದರೆ ನಿನ್ನೆ ಅನಾರೋಗ್ಯದ ಕಾರಣಕ್ಕೋಸ್ಕರ ಬರಕ್ಕೆ ಆಗಿರಲಿಲ್ಲ ಎಲ್.ಕೆ. ಅಡ್ವಾಣಿ ಅವರು. ಇವರನ್ನ ಹೊರತುಪಡಿಸಿ ಉಳಿದಂತೆ ಚರಣ್ ಸಿಂಗ್ ಅವರಿಗೆ ಮತ್ತೆ ಮಾಜಿ ಪ್ರಧಾನಿಗಳಾಗಿರುವಂಥ ಚರಣ್ ಸಿಂಗ್ ಅವರ ಜೊತೆಗೆ ಪಿ.ವಿ. ನರಸಿಂಹರಾವ್ ಅವರು, ಹಾಗೆ ಹಸಿರು ಕ್ರಾಂತಿಯ ಅಧಿಕಾರರಾಗಿರುವಂಥ ಎಂ.ಎಸ್. ಸ್ವಾಮಿನಾಥನ್ ಅವರು, ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಕರ್ಪೂರಿ ಠಾಕೂರ್ ಅವರಿಗೆ ಕೊಡಲಾಗಿತ್ತು. ಎಲ್.ಕೆ. ಅಡ್ವಾಣಿ ಅವರು ಅನಾರೋಗ್ಯದ ಕಾರಣಕ್ಕೋಸ್ಕರ ಅವರು ಬಂದಿರಲಿಲ್ಲ. ಅವರಿಗೆ ಇವತ್ತು ಭಾರತ ರತ್ನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೊಟ್ಟಿದ್ದಾರೆ. ನಿಮಗೆ ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಕೂಡ ಉಪಸ್ಥಿತರಿದ್ದರು. ಅವರ ಮನೆಗೆ ಹೋಗಿ ಕೊಡುವಂಥದ್ದಿದೆಯಲ್ಲ, ಅದು ಮತ್ತೊಂದು ರೀತಿಯಾದಂಥ ಅಂದರೆ ಇಲ್ಲಿ ಪ್ರಮುಖವಾಗಿ ಅವರಿಗೆ ಯಾವ ರೀತಿಯ ಗೌರವವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೋರಿಸುವಂಥ ಕೆಲಸ ಕೂಡ ಆಗಿದೆ. ಗೌತಮ್ಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಅಭ್ಯಂತರವಿಲ್ಲ, ಆದರೆ ಸ್ಥಳೀಯರನ್ನ ಕೂರಿಸಿ ರಾಜಿ ಸೂತ್ರ ಮಾಡಬೇಕಾಗಿತ್ತು. ಕೋಲಾರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮುನಿಯಪ್ಪ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗೌತಮ್ಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಅಭ್ಯಂತರ ಏನಿಲ್ಲ, ಆದರೆ ಸ್ಥಳೀಯ ನಾಯಕರನ್ನ ಕೂರಿಸಿ ರಾಜಿ ಸೂತ್ರ ಮಾಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ಆದರೆ ಅಸಮಾಧಾನವನ್ನು ಫಸ್ಟ್ ಶಮನ ಮಾಡಿ ನಂತರ ಟಿಕೆಟ್ ಘೋಷಣೆ ಮಾಡಬೇಕಾಗಿತ್ತು. ಗೌತಮ್ಗೆ ಕೊಡಲಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಮುನಿಯಪ್ಪ ಅವರು. ಕೋಲಾರದಲ್ಲಿ ಪ್ರಚಾರಕ್ಕೆ ಕರೆದ್ರೆ ನಾನು ಹೋಗ್ತೇನೆ, ನಾನು ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಇದ್ದೇನೆ, ಕೋಲಾರಕ್ಕಲ್ಲ. ಕೋಲಾರ ಉಸ್ತುವಾರಿ ಭೈರತಿ ಸುರೇಶ್ ಅವರು, ಸೂತ್ರ ಅಂದರೆ ಅಲ್ಲಿ ಸೋತ್ರೆ ಅವರದ್ದೇ ಹೊಣೆ ಅಂತ ಹೇಳಿದ್ದಾರೆ. ಪರೋಕ್ಷವಾದಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಅಳಿಯನಿಗೆ ನಾವು ಕೇಳಿದ್ವಿ, ಅವ್ರು ಕೊಡಲಿಲ್ಲ ಅನ್ನೋದು ಬೇಸರ ಇಲ್ಲ, ಒಂದು ರಾಜಿ ಸೂತ್ರ ಮಾಡಬೇಕಾಯ್ತು. ಲೋಕಲ್ ಜನ ಯಾರನ್ನೋ ಒಬ್ಬರನ್ನ ಎಲ್ಲ ಕುಂತಿಸಿ, ಇಲ್ಲಪ್ಪ ನಾವು ಹೇಳ್ತಾ ಇದ್ದೀವಿ ಕೇಳಬೇಕು ಅಂತ ಇಬ್ಬರಿಗೂ ಹೇಳಿ, ನಾವು ಹೇಳ್ತೀವಿ ಕೇಳಬೇಕು ಅಂತ ಮಾಡಬೇಕಾಗಿತ್ತು. ನಾವು ಸೆಲೆಕ್ಟ್ ಮಾಡಿದ್ದೀವಿ, ನಿಮ್ಮ ಲೋಕಲ್ ಲೀಡರ್ಸು ನೀವು ಫೈಸಲ್ ಮಾಡ್ಕೊಬೇಕು. ನೀವು ಕೂಡ ಸೀನಿಯರ್ ಲೀಡರ್ ಇದ್ದೀರಿ, ಜಿಲ್ಲೆಯಲ್ಲಿ ನೀವೆಲ್ಲ ಕುಂತು ಫೈಸಲ್ ಮಾಡ್ಕೊಬೇಕಾಗಿತ್ತು. ನಿಮ್ಮ ಕೈಲಿ ಆಗದಿದ್ರೆ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಇವರು ಕೂಡ ಅದನ್ನು ಫೈಸಲ್ ಮಾಡೋಕ್ಕಾಗದಾಗ ನಾವು ಅನಿವಾರ್ಯವಾಗಿ ನಾವು ಒಂದು ತೀರ್ಮಾನ ತಗೊಂಡ್ಬರ್ತೀವಿ, ನೀವು ಅದಕ್ಕೆ ಬದ್ಧವಾಗಿರ್ಬೇಕು. ನೀವು ಓಕೆನಪ್ಪ, ನಾನು ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ, ಕೆಲಸ ಮಾಡ್ತೀನಿ. ನಾನು ಹೈಕಮಾಂಡಲ್ಲಿ ಕೆಲಸ ಮಾಡಿದಂಥವನು, ನಾನು ಶಿಸ್ತಿನ ಸಿಪಾಗಿ ಕಾಂಗ್ರೆಸ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಆ ಕೆಲಸ ಮಾಡಿ ಪ್ರಚಾರಕ್ಕೆ ಅವ್ರು ಎಲ್ಲೆಲ್ಲಿ ಕರೆದ್ರು ನಾನು ಹೋಗಕ್ಕೆ ತಯಾರಿರ್ತೀನಿ. ಅದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅಭ್ಯರ್ಥಿ ಅವ್ರು ತೀರ್ಮಾನ ಮಾಡಬೇಕು. ಪ್ರಚಾರಕ್ಕೆ ಅವ್ರು ಎಲ್ಲಿ ಕರೆದ್ರು ಹೋಗ್ತೀನಿ. ಬಟ್ ನನ್ನ ಪ್ರಯಾರಿಟಿ ಇರ್ತದೆ. ಅವ್ರು ನನಗೆ ಜಿಲ್ಲಾ ಉಸ್ತುವಾರಿ ಬೆಂಗಳೂರು ಗ್ರಾಮಾಂತರ ಮಾಡಿದೆ, ಇಲ್ಲಿ ಹೆಚ್ಚಿನ ಕಾಲ ನಾನು ಇರಬೇಕಾಗ್ತದೆ. ನಮ್ಮ ಸುರೇಶ್ ಅವರು ಜಿಲ್ಲಾ ಉಸ್ತುವಾರಿ ಅಲ್ಲಿದ್ದಾರೆ, ಅವರು ಅಲ್ಲಿ ಹೆಚ್ಚಿನ ಕಾಲ ಕೆಲಸ ಮಾಡಬೇಕಾಗ್ತದೆ.